ಹಸಿ ಮೆಣಸಿನ್ಕಾಯಿ ರಸಗ ಮಾಡುವ ವಿಧಾನ. 8 ಉದ್ದ ಮೀಡಿಯಂ ಖಾರ ಇರೋ ಮೆಣಸಿನ್ಕಾಯಿ ತಗೋರಿ. ಅವನ್ನ ಉದ್ದ ಸೀಳ್ಕೋಬೇಕು. ಆಮೇಲೆ ಸೀಳ್ಕೊಂಡು ಒಂದ್ರಾಗ 2ರಿಂದ 3 ಭಾಗ ಮಾಡ್ರಿ. ನಾನು ಮಾಡಿಟ್ಕೊಂಡಿರೋ ಒಗ್ಗರಣೆ ತೊಗೊಂಡಿನಿ. ನೀವು ಒಗ್ಗರಣೆ ಮಾಡ್ಕೋಬೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಕಡ್ಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಒಗ್ಗರಣೆಗೆ ಸೀಳ್ಕೊಂಡಿರೋ ಮೆಣಸಿನ್ಕಾಯಿ ಹಾಕಿ 1 ನಿಮಿಷದಷ್ಟು ಬೇಯಿಸ್ಕೊರಿ. ಆಮೇಲೆ ಹೋಳಿಗೆ ಸಾಕಾದಷ್ಟು ಉಪ್ಪು ಹಾಕ್ರಿ. ಸಣ್ಣ ಹೆಚ್ಕೊಂಡಿರೋ ಕರಿಬೇವು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಒಂದು ನಿಂಬೆಹಣ್ಣಿನ ಸೈಜ್ನಷ್ಟು ಹುಣಸೆಹಣ್ಣು ನೆನೆ ಇಟ್ಕೊರಿ. ಉದ್ದ ಹೆಚ್ಕೊಂಡಿರೋ ಈರುಳ್ಳಿ 1 ಕಪ್ ತಗೋರಿ. 1 ನಿಮಿಷದಷ್ಟು ಬೇಯಿಸ್ಕೊರಿ. ಆಮೇಲೆ ಹೋಳಿಗೆ ಸಾಕಾದಷ್ಟು ಉಪ್ಪು ಹಾಕ್ರಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಬೇಯಿಸ್ಕೋಬೇಕು. ಆಮೇಲೆ ತೊಗೊಂಡಿಟ್ಕೊಂಡಿರೋ ಹುಣಸೆಹಣ್ಣಿನ ನೀರನ್ನು ಹಾಕ್ರಿ. ಒಂದು 2 ನಿಮಿಷ ಬೇಯಿಸ್ಕೊರಿ. ಇದನ್ನು 1 ಚಮಚದಷ್ಟು ಅರಿಶಿನ, ಅರ್ಧ ಕಪ್ ಅಷ್ಟು ಬೆಲ್ಲ. ನಿಮಗೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಅಂತಂದರೆ ನೀವು ಅದರ ಪ್ರಕಾರ ಅಡ್ಜಸ್ಟ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊರಿ. ಅರ್ಧ ಕಪ್ನಷ್ಟು ಶೇಂಗಾ ಪುಡಿ, ಅರ್ಧ ಕಪ್ನಷ್ಟು ಎಳ್ಳು ಪುಡಿ. ಹುರಿದಿದ್ದ ಎಳ್ಳು ಮತ್ತು ಶೇಂಗಾನ ಪುಡಿ ಮಾಡಿ ಇಟ್ಕೊಂಡು ಬಳಸ್ಬೋದು. ಆಮೇಲೆ ಎಲ್ಲ ಚಲೋ ಮಿಕ್ಸ್ ಮಾಡಿರಿ. ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡ್ರಿ. ಇದಾದಮೇಲೆ ತೆಗೆದು ಕೊತ್ತಂಬರಿನ ಗಾರ್ನಿಷ್ ಮಾಡ್ಲಿಕ್ಕೆ ಹಾಕ್ರಿ. ಇದನ್ನು ಬಿಸಿ ಬಿಸಿಯಾಗಿ ಭಕ್ರಿ ಆರ್ ರೊಟ್ಟಿ ಇಲ್ಲ ಅನ್ನದ ಜೊತೆನೂ ಸರ್ವ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.